ನನ್ನ ಶಾಲೆ, ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯ್ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ನಮಸ್ಕಾರ, ನನ್ನ ಹೆಸರು ನೇತ್ರಾವತಿ ಸೂಡಿ. ಮೈನಾರಿಟಿ ಮೊರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ ಹಿರೇಬೆಂಕಲ್, ತಾಲೂಕ್ ಗಂಗಾವತಿ, ಜಿಲ್ಲಾ ಕೊಪ್ಪಳ. ಇಲ್ಲಿ ಪ್ರೌಢಶಾಲಾ ವಿಭಾಗದ ಗಣಿತ ಶಿಕ್ಷಕಿಯಾಗಿ ಸುಮಾರು 6 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 125ನೆಯ ಶ್ರೀನಿವಾಸ್ ರಾಮಾನುಜನ್ ಅವರ 125ನೆಯ ಜನ್ಮ ದಿನಾಚರಣೆಯ ಅಂಗವಾಗಿ 2012ರಿಂದ ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇವರು ಶ್ರೀನಿವಾಸ್ ರಾಮಾನುಜನ್ ಅವರು ಸುಮಾರು 4000ಕ್ಕಿಂತ ಹೆಚ್ಚು ಪ್ರಮೇಯಗಳು, ಸೂತ್ರಗಳು, ಗಣಿತ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳನ್ನು ಸ್ಮರಿಸುವ ಉದ್ದೇಶದಿಂದ ಅವರು ನಮ್ಮ ಭಾರತ ದೇಶಕ್ಕೆ ನೀಡಿದಂತಹ ಹಲವಾರು ಗಣಿತದ ಪ್ರಮೇಯಗಳನ್ನು, ಸೂತ್ರಗಳನ್ನು ಸ್ಮರಿಸುವ, ಅವರು ನೀಡಿದಂತಹ ಕೊಡುಗೆಗೆ ಅಭಿನಂದನೆಗಳನ್ನು ಸಲ್ಲಿಸುವಗೋಸ್ಕರ ಈ ದಿನದಂದು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಈ ಅಂಗವಾಗಿ ಪ್ರತಿ ಶಾಲೆಯಲ್ಲಿ ಕ್ವಿಜ್ ಕಾಂಪಿಟೇಷನ್, ಈ ದಿನದಂದು ಪ್ರತಿ ಶಾಲಾ ಕಾಲೇಜು ಹಂತಗಳಲ್ಲಿ ಕ್ವಿಜ್ ಕಾಂಪಿಟೇಷನ್, ರಂಗೋಲಿ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಗಳನ್ನು ಗಣಿತಕ್ಕೆ, ವಿಶೇಷವಾಗಿ ಗಣಿತಕ್ಕೆ ಸಂಬಂಧಿಸಿದಂತೆ ವಿಶೇಷ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುತ್ತಾರೆ. ಹಾಗಾಗಿ ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ರಂಗೋಲಿ ಸ್ಪರ್ಧೆಯನ್ನು, ಪ್ರಬಂಧ ಸ್ಪರ್ಧೆಯನ್ನು, ಕ್ವಿಜ್ ಕಾಂಪಿಟೇಷನ್ ಅನ್ನು ಹಾಗೂ ವಿಶೇಷವಾಗಿ ಪಾಠಕ್ಕೆ ಸಂಬಂಧಿಸಿದಂತಹ ಎಕ್ಸಿಬಿಷನ್ ಅನ್ನು, ಕೆಲವೊಂದಿಷ್ಟು ಮಾಡೆಲ್ಸ್ ಅನ್ನ ಮಾಡಿ ವಿದ್ಯಾರ್ಥಿಗಳಿಂದ ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಲಾಗಿದೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಕ್ಲಾಸ್ ಅಲ್ಲಿ ನಾವು ಥೆರಟಿಕಲ್ ಆಗಿ ಪಾಠ ಮಾಡಿರ್ತೀವಿ, ಬಟ್ ಪ್ರಾಯೋಗಿಕವಾಗಿ ಮ್ಯಾಥ್ಸ್ ಅಲ್ಲೂ ಕೂಡ ಪ್ರಾಯೋಗಿಕವಾಗಿ ಜ್ಞಾನವನ್ನು ಮಕ್ಕಳಲ್ಲಿ ತುಂಬಬಹುದು. ಮಕ್ಕಳಲ್ಲಿ ಇನ್ನೂ ಹೆಚ್ಚು ಕಲಿಕೆಯಲ್ಲಿ ಗಣಿತದಲ್ಲಿ ಕಲಿಕೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ದಿನಾಚರಣೆ ಅಂಗವಾಗಿ ಈ ತರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಲು ಇಚ್ಛಿಸುತ್ತಾ, ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ಹಲವಾರು ಚಟುವಟಿಕೆಗಳ ಮೂಲಕ ಗಣಿತ ವಿಷಯದಲ್ಲಿ ಹೆಚ್ಚು ತಯಾರಿ ಮಾಡಲು ಇಚ್ಛಿಸುತ್ತೇನೆ. ಇದಕ್ಕೆಲ್ಲ ಸಹಕರಿಸಿದಂತಹ ನಮ್ಮ ಶಾಲೆಯ ಪ್ರಥಮ ದರ್ಜೆ ಸಹಾಯಕರಾದಂತಹ ಶ್ರೀಯುತ ಚೇತನ್ ಸರ್ ಅವರಾಗಿರ್ಬೋದು, ಹಾಗೂ ನಮ್ಮ ಶಾಲೆಯ ಶರಣು ಸರ್, ಆರ್ಟ್ ಅಂಡ್ ಕ್ರಾಫ್ಟ್ ಸರ್ ಆದಂತಹ ಶರಣು ಸರ್ ಅವರು, ಹಾಗೆ ಉಷಾ ಮೇಡಮ್ ಅವರು, ನಮ್ಮ ಪ್ರಾಂಶುಪಾಲ್ ಮೇಡಮ್ ಅವರು ಕೂಡ ತುಂಬಾ ಸಹಕಾರವನ್ನು ನೀಡಿರುತ್ತಾರೆ. ಹಾಗೆ ನಮ್ಮ ಶಾಲೆಯ ಕನ್ನಡ ಸರ್ ಆಗಿರ್ಬೋದು, ಉಳಿದಂತ ಎಲ್ಲ ಸಿಬ್ಬಂದಿ ವರ್ಗದವರು ಈ ದಿನಾಚರಣೆಗೆ ತುಂಬಾ ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಇಲ್ಲಿ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. Good afternoon everyone. Once again all happy Mathematics Day. My name is Gausia. My studying in 8th standard. My name is Gausia. I'm studying in 8th standard. My topic is tables like digital. Tables like digital. My A section. For example, 9 into 1 is equal to 9. 9 into 2 is equal to 18. 9 into 3 is equal to 27. 9 into 4 is equal to 36. 9 into 5 is equal to 45. Okay. 2 into 1 is equal to 2. 2 into 2 is equal to 4. 2 into 3 is equal to 6. Understood? Hello everyone. My name is Manusha. I am studying in 8th standard A. Good afternoon everyone. My name is Kalpana. I am studying in 8th standard. Today we are gathered here to celebrate National Mathematics Day.
First of all, I wish you all a very happy Mathematics Day. This concept name is fundamental calculations or mathematical fundamental for arithmetic operations or addition, subtraction, or multiplication, division. Now I will write here numbers, signs, numbers is equals to numbers. Now 2 plus 3 is equals to is equals to 6. 4 plus 8. 4 plus 6. 4 plus 4 plus 3 is equals to 7. And minus 5 minus 1 6 minus 4 is equals to 2. 5 6 are 30. And division 2 1 by 2. 7 divided by 7 is equals to 7. Thank you. Good afternoon, everyone. My name is Sapna. I am studying in 8th standard. This model name is measurement. This model name is protractor. This is used by measurement angle test decrease. 4 type of angles. 0 more than 90 degree less than is called as acute angle. 90 degree correct angle is called as right angle. 90 degree more than 180 degree less than is called as obtuse angle. 180 degree correct angle is called straight angle. Thanks. Good afternoon. My name is Sriravana. I am studying in 8th standard. My model is scale. It is used for measurement of lines, and we use measurement of road in kilometer, and we use cloths in centimeter. Thank you. ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ರಾಜೇಶ್ವರಿ. ನಾನು MMDR ಸಿರೇಬೆನ್ಕಲ್ 1ರ ಪ್ರಾಂಶುಪಾಲರಾಗಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಮ್ಯಾಥಮೆಟಿಕ್ಸ್ ದಿನವನ್ನ ಆಚರಣೆ ಮಾಡಿದ್ವಿ. ಅದರ ನಿಮಿತ್ತವಾಗಿ ನಮ್ಮ ಶಿಕ್ಷಕರು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಎಕ್ಸಿಬಿಷನ್ ಮಾಡಿದ್ರು. ಇದರಿಂದ ನನಗೆ ತುಂಬಾ ಸಂತೋಷ ಅನ್ನಿಸ್ತು. ಮತ್ತು ಮಕ್ಕಳಿಗೆ ಥಿಯರಿಗಿಂತ ಪ್ರಾಕ್ಟಿಕಲ್ ಈ ರೀತಿ ಡಯಾಗ್ರಾಮ್ಸ್ ಆಗ್ಲಿ ಪ್ರಯೋಗಗಳನ್ನು ಮಾಡಿ ತೋರಿಸೋದ್ರಿಂದ ಸರಳವಾಗಿ ಸುಲಭವಾಗಿ ಮತ್ತೆ ಮ್ಯಾಥ್ಸ್ ತಿಳ್ಕೊಬಹುದು ಅಂತ ನನ್ನ ಅಭಿಪ್ರಾಯ. ಇದೇ ರೀತಿ ಮ್ಯಾಥ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ವಿಷಯದಲ್ಲಿ ಮಾಡಿದ್ರು ಕೂಡ ಪ್ರತಿಯೊಂದು ವಿಷಯದಲ್ಲಿ ಪ್ರಯೋಗದ ಮೂಲಕ ತಿಳಿಸಿದ್ರೆ ಮಕ್ಕಳಿಗೆ ವಿಷಯಗಳು ಸುಲಭವಾಗಿ ತಿಳಿಯುತ್ತೆ ಮತ್ತೆ ಬಹಳ ದಿನದವರೆಗೆ ನೆನಪಿನಲ್ಲಿ ಇರ್ತಾವ ಅಂತ ನನ್ನ ಅಭಿಪ್ರಾಯ. Good afternoon, Miss. My name is Anusha. I am studying in 8th standard, section A. First of all, I wish you Mathematics Day. Today we are explain about what is even numbers, what is odd numbers, and what is prime numbers. Even numbers is completely divisible by 2. For example, 2, 4, 6, 8, 10. And what is odd numbers? Odd numbers is not divisible by 2. For example, 1, 3, 5, 7, 10, 9. What is prime numbers? Prime numbers is 2 factors and completely divisible by 1 and itself. For example, 2, 3, 5, 7, 19, 17, 13, 11. Thank you. Good afternoon, Miss. My name is Dasir. I am studying in 7th standard.
sign convention. Plus into plus is equal to plus into minus is equal to minus. That means minus into minus is equal to plus. In fact, Everyone, my name is Shine. I'm studying in 8th standard. First, I wish you National Mathematics Day. Today, I am explaining about division. I have taken example and 12 divided by 5. This is a division, question, reminder. I put 12 stick in the dividend and 5 stick into the division. I take 12 stick and put 5 stick into the question box. Another 5 stick into the another question box. 2 is remaining because 2 is not divisible by 5 and 2 is smaller than 5. So it is a reminder. I take 2 question box. That's why question is 2. Thank you. my name is Samruddha. Division question box. My name is Samruddha. 7th standard. Division model. Division. For example, Question. 10 divided by 5. Remainder. Three by 2. 10. Okay. 3 by 2. 3 term like this. 5. 3 term is irregular. 1 more piece, 1 irregular. Within 1 by piece, then 5. Good afternoon, ma'am. My name is Samrin. I am from 6th standard. My topic is about place value chart. In 1000, 100, tens, ones. In 1000 place, I will take number 3. In 100 place, I will take number 2. In tens place, I will take number 5. In ones place, I will take 2, ma'am. So in tens place we have 3, 100 place we have 2, and ones place we have 5, and tens place we have 5, and 1 place we have 2. So we will tell our number, ma'am. 3252. Thank you. Miss, my name is Varsha. Good afternoon, Miss. My name is Varsha. I am studying in 6th standard. My topic is maths magic. Hexatram is 4 sticks at the table. Middle miss 2 at back miss. Miss ಹಿಡ್ಕೊಂಡು ಈಗ ಇದು ಎಡ್ಜ್ ಹತ್ರ ಮಿಸ್ 4 ಮಿಸ್, ಇದು ಮಿಡಲ್ ಮಿಸ್ 2 ಮಿಸ್. ಈಗ ಅದನ್ನ ಪ್ಲಸ್ ಮಾಡ್ಬೇಕು ಮಿಸ್ ನಾವು. ಹ್ಞೂ ಮಿಸ್, ಎಲ್ಲ ಕಡೆ ಹತ್ತಾಗುತ್ತೆ ಮಿಸ್. ನೀವು ಅದನ್ನ ಸ್ಟಿಕ್ ನ ಮಿಡಲ್ ಎಲ್ಲಾದ್ರೂ ಇಡಿ ಮಿಸ್. ಅಲ್ಲ ಮಿಸ್, ಮಿಡಲ್ ಬಾಕ್ಸ್ ಎಲ್ಲಾದ್ರೂ ಮಿಸ್. 4 plus 3 7 miss. 7 plus 3 10 miss. 6 plus 6 3 plus 3 6 miss. 6 plus 4 10 miss. 4 plus 2 6. 6 plus 4 10 miss. ಅವಾಗನು 10 ಹಾಕಿ ಮಿಸ್ 1 ಆಡ್ ಮಾಡಿದ್ರು. ಓನ್ ಮಿಸ್ ಮಾಡಿದ್ ಕೂಡ 10 ಬಂತು ಮಿಸ್. Yes, miss. Thank you, miss.
My name is Saish. I'm studying in 7th standard. I is positive integer. Negative number is positive number. Good afternoon. My name is Sania. I'm studying in 7th. My name is Shine. I'm studying in 8th standard. My name is Mahimuna. I'm studying in 8th standard. I'm doing a LCM. LCM means least common multiple. ಈಗ ನಾನು ಮಾಡೋದು 12 ಮತ್ತೆ 15 LCM miss. 12 ಮತ್ತೆ LCM ಮಾಡೋದು first. My name is Shivaji Miss. I am studying in 7th standard A section Miss. Good afternoon, Miss. My name is Sritej. I am studying in 7th standard in A section. This topic is fractal circle, fraction circle, Miss. This is fraction numbers, Miss. This is one fraction number. This is 1/2 fraction number. This is 1/3 fraction number. This is 1/4 fraction number. This is 1/5 fraction number. This is 1/6 fraction number. This is 1/7 fraction number. This is 1/8 fraction number. This topic, Miss. ನಮಸ್ತೆ, ನನ್ನ ಹೆಸರು ಹನುಮಂತಿ. ನಾನು ಮೈನಾರಿಟಿ ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಹಿರೇಬೆಣಕಲ್ 1 ನಲ್ಲಿ ಪ್ರಾಥಮಿಕ ವಿಭಾಗದ ಗಣಿತ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಗಣಿತ ದಿನವನ್ನು ಆಚರಿಸಲಾಗಿತ್ತು. ನಮ್ಮ ಶಾಲೆಯಲ್ಲಿ ಇವತ್ತು ಕ್ವಿಜ್ ಮತ್ತು ಎಕ್ಸಿಬಿಷನ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ನಮಗೆ ಎಲ್ಲ ಶಿಕ್ಷಕರಿಂದ ಮತ್ತು ನಮ್ಮ ಪ್ರಿನ್ಸಿಪಲ್ ಇಂದ ಬಹಳ ಸಹಾಯವಾಗಿದೆ. ಈ ಎಕ್ಸಿಬಿಷನ್ ಇಂದ ಮಕ್ಕಳಿಗೆ ಕೂಡ ಬಹಳ ಅನುಕೂಲವಾಗಿದೆ. My name is Shiv, studying in 7th standard, Miss. In B section, Miss. Factor 3, Miss. 72 factors, Miss. In 9, 8, 72 factor, Miss. 9th standard. I am studying 9th standard. My name is Rupa. I am studying My topic is parts of circle. Circle is a collection of all points in. Circle is a collection of all points in which act as a. My name is Niharika. I am studying 8th standard. I explain about this types of angles. My name is Niharika. I am studying 8th standard. I explain about this types of angles. Angle definition. Angle definition: an angle, two rays meet by a one point. It is called as angle. Types of angles: acute angle, right angle, obtuse angle, straight angle, complete angle. Acute angle more than 0 degree, less than 90 degree. It is called as acute angle. Right angle exactly 90 degree. It is called as right angle. Obtuse angle more than 90 degree, less than 180 degree. It is called as obtuse angle. Straight angle exactly 180 degree. It is called as straight angle. Complete angle exactly 360 degree. It is called as complete angle. 180 degree 180 degree portion is plus 360 degree. Example wheels, clocks. Thank you. Good morning, everyone. My name is Susam. I am studying in 7th standard. I explain types of angles. My name is Shambhavi. I am studying in 8th standard. Today, National Mathematics Day. I am presented the square and square roots. 1 square 1, 2 square 4, 3 square 9, 4 square 16, 5 square 25, 6 square 36, 7 square 39, 8 square 64, 9 square 81, 10 square 100, 11 square 121, 12 square 144, 13 square 169, 15 square 225, 16 square 256. I am explained about the topic of the surface area and volumes. In this topic, I am taken a part of the combination of two solids. It is like a goal gummit. I am giving an example of this one. In this, the decorative block shown in is made of two solids. One is cube and one is hemisphere. The base of the cube with edge 5 cm. Their edge is 5 cm and the hemisphere fixed on the top has a diameter of 4.2 cm. It is a hemisphere. Its diameter is equal to 4.2 cm. If we need to find the radius, we should divide the 4.2 divided by 2.
if we want find the total surface area of the block, we should solve this problem. The total surface area of cube means the total surface area of cube at 6 edges, 1 2 3 4 5 6 6 into edge square, 6 into the edge is 5 centimeter, 6 into 5 into 5 centimeter is equals to 150 centimeter square. Note that the part of the cube where the hemisphere is attached is not included in the surface area. It is a part of hemisphere. In this cube it is not included because it is mounted on the cube. Total surface area of cube is equals to 150 and the base area of hemisphere is like circle. In bottom it is a circle. The area the circle's area formula is pi r square and the curved surface area of hemisphere is equals to 2 pi r square. 150 in 2 pi r square minus pi r square is equals to pi r square because the big number sign is plus. We should take the plus. 150 plus pi r square centimeter square. 150 centimeter square. Here pi value is given that 22 by 7 into r square means 4.2 divided by 2 into 4.2 divided by 2. Here 2 ones are 2 ones are 2 ones are 2 11s are here 7 ones are 7 6 are 42. In this there is 6 is remain, so 2 ones are 2 3s are 11 into 3 into 4.2 is equals to 13.86. 150 plus 13.86 centimeter square is equals to 163.86 centimeter square. Finally, the surface area and the two combination of solid is 163.86 centimeters. Thank you. Yes. It is also an example of combination of two solids. If we need to find the, if we want to paint the two combination of solid, we should take, it is a wooden toy rocket. Myself Priyanka, I am studying in 10th standard. I representing about areas related to circles. Find the area of a segment AYB and show in the radius of the circle. Circle is 21 centimeter and the angle AOB. Angle AOB is 120 degree. Use pi value is 22 divided by 7. ಏರಿಯಾ ಆಫ್ ಸೆಗ್ಮೆಂಟ್ ನ ಕಂಡುಹಿಡಿಬೇಕು. ಏರಿಯಾ ಆಫ್ ಸೆಗ್ಮೆಂಟ್ ಅಂದ್ರೆ ಇದಕ್ಕೆ ಸೆಗ್ಮೆಂಟ್ ಅಂತ ಹೇಳ್ತೀವಿ. ವಾಟ್ ಈಸ್ ಸೆಗ್ಮೆಂಟ್ ಅಂದ್ರೆ ದ ಪೋರ್ಷನ್ ಆಫ್ ಅ ಸರ್ಕಲ್. ಸರ್ಕಲ್ ರೀಸನ್ ಈಸ್ ಎನ್ಕ್ಲೋಸ್ಡ್ ಬೈ ಎ ಟೂ ಕಾರ್ಡ್ ಅಂಡ್ ಕರೆಸ್ಪಾಂಡಿಂಗ್ ಆರ್ಕ್ ಅಂದ್ರೆ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಈ ಸೆಗ್ಮೆಂಟ್ ನ ಕಂಡುಹಿಡಿಬೇಕಂದ್ರೆ ಈ ಸೆಗ್ಮೆಂಟ್ ಯಾವ್ದಾದ್ರಿಂದ ಆಗಿರುತ್ತೆ, ಒಂದು ಟ್ರಯಾಂಗಲ್ ಮತ್ತೆ ಸೆಗ್ಮೆಂಟ್ ಎರಡು ಸೇರಿ ಒಂದು ಸೆಕ್ಟರ್ ಆಗಿರುತ್ತೆ. ನಾವು ಫಸ್ಟ್ ಇಲ್ಲಿ ಫೈಂಡ್ ಮಾಡಕ್ ಹೇಳಿದ್ದು ಸೆಗ್ಮೆಂಟ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಸೆಕ್ಟರ್ ನ ಕಂಡುಹಿಡಿಬೇಕು. ಸೆಕ್ಟರ್ ಅಂದ್ರೆ ಏನಂದ್ರೆ ದ ಪೋರ್ಷನ್ ಆಫ್ ದಿ ಸರ್ಕಲ್ ರೀಸನ್ ಈಸ್ ಎನ್ಕ್ಲೋಸ್ಡ್ ಬೈ ಟೂ ರೇಡಿಯೈ ಅಂಡ್ ಕರೆಸ್ಪಾಂಡಿಂಗ್ ಆರ್ಕ್. ಟೂ ರೇಡಿಯೈ ಐತಿ ಮತ್ತೆ ಕರೆಸ್ಪಾಂಡಿಂಗ್ ಆರ್ಕ್ ಐತಿ, ಅದನ್ನ ಸೆಕ್ಟರ್. ಫಸ್ಟ್ ಸೆಕ್ಟರ್ ನ ಕಂಡುಹಿಡಿದು ಸೆಕ್ಟರ್ ಒಳಗ ಒಂದು ಟ್ರಯಾಂಗಲ್ ಮತ್ತೆ ಸೆಗ್ಮೆಂಟ್ ಬರುತ್ತೆ. ಅದಕ್ಕೆ ಫಸ್ಟ್ ಟ್ರಯಾಂಗಲ್ ಸೆಗ್ಮೆಂಟ್ ಬರ್ಬೇಕಂದ್ರೆ ಫಸ್ಟ್ ಸೆಕ್ಟರ್ ಕಂಡುಹಿಡಬೇಕು. ಸೆಕ್ಟರ್ ಕಂಡುಹಿಡಿದ ಆದ್ಮೇಲೆ ದ ಏರಿಯಾ ಆಫ್ ದ ಸೆಗ್ಮೆಂಟ್ ಏವಾಗಿ ಕಂಡುಹಿಡಿಬೇಕಂದ್ರೆ ಏರಿಯಾ ಆಫ್ ಸೆಗ್ಮೆಂಟ್ ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಸೆಗ್ಮೆಂಟ್ ಕಂಡುಹಿಡಿದು ಅದರಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಮಾಡಿದ್ರೆ ಏರಿಯಾ ಆಫ್ ಸೆಗ್ಮೆಂಟ್ ಸಿಗುತ್ತೆ. ನಾವು ಕಂಡುಹಿಡಿಬೇಕಾಗಿದ್ದು ಏರಿಯಾ ಆಫ್ ಸೆಗ್ಮೆಂಟ್. ಏರಿಯಾ ಆಫ್ ಸೆಗ್ಮೆಂಟ್ ಬೇಕಂದ್ರೆ ಏರಿಯಾ ಆಫ್ ಸೆಕ್ಟರ್ ನ ಕಂಡುಹಿಡಿಬೇಕು. ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿದು ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿದು ಆಮೇಲೆ ಏರಿಯಾ ಆಫ್ ಸೆಕ್ಟರ್ ಒಳಗ ಏರಿಯಾ ಆಫ್ ಟ್ರಯಾಂಗಲ್ ಮೈನಸ್ ಮಾಡಿದ್ರೆ ಏರಿಯಾ ಆಫ್ ಸೆಗ್ಮೆಂಟ್ ಸಿಗುತ್ತೆ. ಆ ಏರಿಯಾ ಆಫ್ ಸೆಗ್ಮೆಂಟ್ ಸಿಕ್ಕಾದ್ಮೇಲೆ ಅದು ಇದು ಇಷ್ಟು ಪ್ರಾಬ್ಲಮ್. ಎಕ್ಸ್ಟ್ರಾ ಕ್ವಶನ್ ರೈಸ್ ಇದು ಕಂಡುಹಿಡಿಬೇಕಂದ್ರೆ ಇದಿಷ್ಟು ಸೆಕ್ಟರ್ ಮಿಸ್. ಈ ಸೆಕ್ಟರ್ ಒಳಗ ಒಂದು ಸೆಗ್ಮೆಂಟ್ ಟ್ರಯಾಂಗಲ್ ಎರಡು ಇದೆ. ಮೈನರ್ ಸೆಕ್ಟರ್ ಒಳಗೆ ಸೆಗ್ಮೆಂಟ್ ಸಿಗುತ್ತೆ. ಇದು ಮೈನರ್ ಸೆಕ್ಟರ್ ಮಿಸ್, ಮೈನರ್ ಸೆಗ್ಮೆಂಟ್ ಮಿಸ್. ಅವ್ರೇನಾದ್ರು ಮೇಜರ್ ಸೆಗ್ಮೆಂಟ್ ಹೇಳಿದ್ರೆ ಏರಿಯಾ ಆಫ್ ಸರ್ಕಲ್ ಒಳಗ ಏರಿಯಾ ಆಫ್ ಅ ಸೆಕ್ಟರ್ ಆಫ್ ಅ ಸರ್ಕಲ್ ವಿತ್ ರೇಡಿಯಸ್ 4 centimeter, angle 30 degree. Also find the area of a corresponding major sector. ಮೈನರ್ ಸೆಕ್ಟರ್ ಅಂದ್ರೆ ಇದು ಸೆಕ್ಟರ್ ಮಿಸ್, ಇದು ಮೈನರ್ ಸೆಕ್ಟರ್, ಇದು ಮೇಜರ್ ಸೆಕ್ಟರ್. ಫಸ್ಟ್ ಮೈನರ್ ಸೆಕ್ಟರ್ ಕಂಡುಹಿಡಿದು ಆಮೇಲೆ ಮೇಜರ್ ಸೆಕ್ಟರ್ ಕಂಡುಹಿಡಿಯಕ್ಕೆ ಹೇಳಿದಾರೆ. ಫಸ್ಟ್ ಮೈನರ್ ಸೆಕ್ಟರ್ ಫಾರ್ಮುಲಾ ಮೈನರ್ ಸೆಕ್ಟರ್ ಇಸ್ ಈಕ್ವಲ್ಸ್ ಟು θ / 360 into pi r square. ಮೈನರ್ ಸೆಕ್ಟರ್ ಕಂಡುಹಿಡಿದು
ಟೋಟಲ್ ಏರಿಯಾ ಆಫ್ ಸರ್ಕಲ್ ಒಳಗ ಮೈನರ್ ಸೆಕ್ಟರ್ ನ ಮೈನಸ್ ಮಾಡಿದ್ರೆ ಮೇಜರ್ ಸೆಕ್ಟರ್ ಸಿಗುತ್ತೆ. In 10th standard, I represented about Pythagoras theorem. Pythagoras theorem, another name is Pythagorean theorem and Baudhayana theorem, and also called diagonal rule. Pythagoras stated that in a right angle triangle, the square of the hypotenuse side is equal to the sum of the square of the other two sides. Pythagoras theorem is only applicable for the right angle triangle. Right angle triangle consists of 90 degree, and also angle opposite is opposite side, and the base is called adjacent side, and the longest side is called hypotenuse side. The square of the sum of the hypotenuse is equal to the sum of the square of the other two sides. ಇವೆರಡು sides ನಾವು ಏನಾದ್ರು ಪ್ಲಸ್ ಮಾಡಿದ್ರೆ ನಮ್ಗೆ ಅಪೋಸಿಟ್ ಸೈಡ್ hypotenuse side ಸಿಗುತ್ತೆ ಮಿಸ್. ಫಸ್ಟ್ ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಮಿಸ್. ಟ್ರಯಾಂಗಲ್ ABC, in triangle ABC, angle B is equal to 90 degree miss. Now for example, this is 4 centimeter and this is 3 centimeter. We find out the AC, and AC is hypotenuse side. Applicable for Pythagoras theorem. Pythagoras theorem is AC square is equal to AB square plus BC square. AC square ಕಂಡುಹಿಡಿಬೇಕಂದ್ರೆ ನಾವು AC square ಗೆ AC square ಬರೀಬೇಕು ಮಿಸ್. AB square ಅಂದ್ರೆ 4 centimeter ಆಯ್ತು ಮಿಸ್. 4 square plus BC square ಅಂದ್ರೆ Sahana. I am studying in 7th standard. My topic is data handling. ಮಿಸ್ ಇವೆರಡನ್ನು ಪ್ಲಸ್ ಮಾಡಿದ್ರೆ My name is My name is Sahana. This is LHS side, this is RHS side. This is LHS side, this is RHS side. We taken only seven formulas. In there are 14 formulas. Thank you. My name is Tanusha. I am studying in 7th standard. We are prepared the algebraic formulas. This is identities. My name is Zainabi. I am studying in 9th standard. My topic is types of triangle. Triangle are mainly classified into two types. First one, based side, based angle. Scalar triangle, all sides are not equal. Isosceles triangle, opposite sides are equal. Equilateral triangle, all sides are equal. My name is Soumya. I am studying in 9th standard. My topic is types of triangle. Triangle are mainly classified into two types. First one based on sides, second one based on angles. Acute triangle, all angle are acute triangle, less than 90 degree. Obtuse triangle, one angle is obtuse, more than 90 degree, less than 180 degree. Right triangle, one is right triangle, exact 90 degree. My name is Akbar. I am studying in 9th standard. My triangle and quadrilaters. Miss idrage yadrage different is 3 intersecting and 4 intersecting. It is 3 intersecting and 4 intersecting. Miss. The sum of a triangle is equal to 180 degree. 60. Miss 60 plus ಮಾಡಿದ್ರೆ 160 degree miss. ಒಳ್ಳೆ ಕೈ 180 degree. 60 plus ಮಾಡಿದ್ರೆ miss 180 degree ಬರುತ್ತೆ miss. My name is Sanjana, 9th standard. Quadrilateral, the sum of the four interior quadrilateral of the equal to 360 degree. Miss 90 degree. Miss was equal 360. I am Suhana, 9th standard. My topic is quadrilateral family tree. A quadrilateral is a closed shop is a type for angle for sides for actors. Miss you see 360 degree miss. Now angle line ಹೋದ್ರೆ ಸೇಮ್ ಜಾಯಿನ್ ಆಗಲ್ಲ ಮಿಸ್. ಅದಕ್ಕಾಗಿ quadrilateral ಅಂದ್ರೆ 360 degree miss. ಇದು trapezoid. ಇದು trapezoid a quadrilateral. My name is Sangeeta. I am studying in 9th standard. My name is Afrin. I am studying in 9th standard. ಇಲ್ಲ ಮಿಸ್ ನಮ್ಮ ಮೂರು ಈಕ್ವಲ್. We explaining about the SAS congruency rule. SAS full form is a side congruency rule. Two angles are congruent. ಎರಡು congruent ಅಂದ್ರೆ ಒಂದ್ರ ಮೇಲೆ ಒಂದು ಇಟ್ಟಾಗ
ಅವು ಎರಡು ಕಾಣಲ್ಲ ಮಿಸ್, ಒಂದೇ ತರ ಕಾಣುತ್ತೆ ಮಿಸ್, ಅದಕ್ಕೆ ಕಾಂಗ್ರುವೆಂಟ್ ಅಂತಾರೆ ಮಿಸ್. ಇಫ್ ಟು ಸೈಡ್ಸ್ ಅಂಡ್ ಇನ್ಕ್ಲೂಡೆಡ್ ಆಂಗಲ್ ಆಫ್ ಒನ್ ಟ್ರಯಾಂಗಲ್ ಒಳಗೆ ಎರಡು ಸೈಡ್ ಸಿಗ್ತವೆ ಮಿಸ್, ಎರಡು ಸೈಡ್ ಮತ್ತೆ ಒಂದ್ ಆಂಗಲ್ ಮಿಸ್, ಎರಡು ಸೈಡ್ ಮತ್ತೆ ಒಂದ್ ಆಂಗಲ್ ಇನ್ನೊಂದು ಟ್ರಯಾಂಗಲ್ ಗೆ ಸಮ ಆಗಿರ್ತದೆ ಮಿಸ್. ಅದಕ್ಕೆ ಇದು ಎಸ್ My name is Anisa. I am studying in 9th standard. My topic is RHS congruence rule. My name is Shahin Begum. I am studying in 9th standard. My topic is RHS congruence rule. If in two right triangles, the hypotenuse and one side of one triangle are equal to the hypotenuse and one side of the other triangle, then the two triangles are congruent. ಇವೆರಡು ಮಿಸ್ 90 ಇವೆರಡು ರೈಟ್ ಟ್ರಯಾಂಗಲ್ ಮಿಸ್, ಇವೆರಡು 90 ಡಿಗ್ರಿ ಆಗಿ ಈಕ್ವಲ್ ಆಗಿರ್ತಾವ ಮಿಸ್. ಇವೆರಡು ರೈಟ್ ಟ್ರಯಾಂಗಲ್ ಈಕ್ವಲ್ ಆಗಿದಾಗ ಮಿಸ್ ಇದು ರೈಟ್ ಟ್ರಯಾಂಗಲ್ ಮಿಸ್, ಇವೆರಡು ರೈಟ್ ಟ್ರಯಾಂಗಲ್ ಮಿಸ್, ಇವೆರಡು ಈಕ್ವಲ್ ಆಗಿರ್ತಾವ ಮಿಸ್. ಇವೆರಡು ಹಿಂಗಿರ್ತಾವ ನೋಡಿದಾಗ ಇವೆರಡು ಈಕ್ವಲ್ ಇವೆರಡು ಇದು ಹೈಪೋಟೆನ್ಯೂಸ್ ಮಿಸ್, ಇದು ರೈಟ್ ಟ್ರಯಾಂಗಲ್ ಮಿಸ್, ಇದು ಸೈಡ್ ಆಂಗಲ್ ಮಿಸ್. ಇವು ಮೂರು ಈಕ್ವಲ್ ಆಗಿ ಕಾಣಿದ್ರೆ RHS congruence rule ಅಂತ. Two triangles are congruent if any two pair of angles and one pair of corresponding sides are equal. If two triangles are congruent means ಎರಡು ಟ್ರಯಾಂಗಲ್ಸ್ ಮೀನ್ಸ್ ಒಂದ್ರ ಮೇಲೆ ಒಂದಿಟ್ಟು ಕಾಂಗ್ರುವೆಂಟ್ ಆಗಿರ್ತವೆ ಮೀನ್ಸ್ ಇಫ್ ಟೂ ಪೇರ್ ಆಫ್ ಆಂಗಲ್ಸ್ AB ಮತ್ತೆ AC ಮೀನ್ಸ್ PQ ಮತ್ತೆ PR ಇವೆರಡು ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಮೀನ್ಸ್ ಇವೆರಡು ಈಕ್ವಲ್ ಆಗಿದ್ರೆ ಮೀನ್ಸ್ AB ಮತ್ತೆ PQ ಈಕ್ವಲ್ ಆಗಿದ್ರೆ AC ಮತ್ತೆ PR ಈಕ್ವಲ್ ಆಗಿರುತ್ತೆ ಮೀನ್ಸ್. ಮತ್ತೆ BC ಮತ್ತೆ QR ಮೀನ್ಸ್ ಸೈಡ್ಸ್ ಮೀನ್ಸ್ AB in triangle equal ಆಗಿರುತ್ತೆ. In triangle ABC and PQR miss middle angle miss angle ABC middle angle B ಆಗಿತ್ತು miss PQR middle angle Q ಆಗಿತ್ತು miss angle ACB middle angle C ಆಗಿತ್ತು miss PRQ middle angle R ಆಗಿತ್ತು miss P and C sides ಆಗಿತ್ತು miss Q and R sides ಆಗಿತ್ತು miss ABC and PQR congruent rule. Rubina, I am studying in 7th standard. Our topic is closed figure. Triangle have a three sides 1, 2, 3 and three angles 1, 2, 3 and square have a four sides 1, 2, 3, 4 four angles 1, 2, 3, 4 rectangle have a four sides 1, 2, 3, 4 and four angles miss and pentagon miss five sides and five angles miss 1, 2, 3, 4 5 and 5 angles miss. Penta means 5 miss, gon means sides miss. Hexagon means 6 sides and 6 angles. X means 6 miss, gon means sides. Thank you miss. Self-esteem. I am studying in 10th standard. Today in our school is maths day. ಇವತ್ತು ನಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಡೇ ಹಮ್ಮಿಕೊಳ್ಳಲಾಗಿತ್ತು ಸರ್. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ನಾವು ಜಾಸ್ತಿ ಥಿಯರಿ ಚಾಪ್ಟರ್ಸ್ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ಮಾಡಿದ್ರೆ ನಮ್ಗೇನ್ ಜಾಸ್ತಿ ಅರ್ಥ ಆಗುತ್ತೆ. ಅದಕ್ಕಂದ್ರೆ ಜಾಸ್ತಿ ನಾವು ಕಣ್ಣಸಿ ನೋಡಿದನ್ನ ಜಲ್ದಿ ಅರ್ಥ ಮಾಡ್ಕೊಂಡೆ. ಅದೇ ನಾವು ಚಾಪ್ಟರ್ಸ್ ಒಳಗೆ ಅಂದ್ರೆ ಏಕ ಬೋರ್ ಹಾಕಿ ಅದನ್ನ ಅರ್ಥ ಆಗಲ್ಲ ಅವಾಗ. ಅದಕ್ಕೋಸ್ಕರ ಇವಾಗ ಇದು ಹಿಂಗ್ ಮಾಡ್ಬೇಕು ಇದು ಹಿಂಗ್ ಮಾಡ್ಬೇಕಂತ ಐಡಿಯಾ ಬರ್ತೈತಿ. ಇನ್ನೊಬ್ರು ಬಾಯ ಕೇಳಿದ್ರೆ ನಾವ್ ಹಿಂಗ್ ಮಾಡ್ಬೇಕಲ್ಲ ಅಂತ ನಮ್ಗೊಂದು ಡೇರಿಂಗ್ ಬರ್ತೈತಿ ಅಷ್ಟೇ. ಥ್ಯಾಂಕ್ ಯು. ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಿರೇಬೆಣಕಲ್ 1 ತಾಲೂಕ್ ಗಂಗಾವತಿ ಜಿಲ್ಲಾ ಕೊಪ್ಪಳ. ಗಣಿತ ಮ್ಯಾಥಮೆಟಿಕ್ಸ್ ಡೇ ದಿನದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗಣಿತದ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬಹಳ ಸಂಭ್ರಮದಿಂದ ಭಾಗವಹಿಸಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ತುಂಬಾ ನಗುವನ್ನು ನಾವು ನೋಡಬಹುದು. ಎಲ್ಲರೂ ಬಹಳ ಆಸಕ್ತಿ ಕೊಟ್ಟು ತುಂಬಾನೇ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಎಕ್ಸಿಬಿಷನ್ ಅನ್ನು ಏರ್ಪಾಡು ಮಾಡಿದಂತಹ ಗಣಿತ ಶಿಕ್ಷಕಿಯರಾದ ನೇತ್ರಾವತಿ ಮೇಡಮ್ ಅವರು ಬಹಳ ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನೆಲ್ಲ ನೀಡಿ ಒಂದು ಒಳ್ಳೆಯ ಎಕ್ಸಿಬಿಷನ್ ಮಾಡಿದಾರಂತ ಹೇಳ್ಬೋದು. ಪ್ರಿಯಾಂಕಾ, ನಮ್ಮ ಶಾಲೆಯಲ್ಲಿ ಇಂದು ಗಣಿತ ದಿನವನ್ನು ಆಚರಿಸುತ್ತಿದ್ದೇವೆ. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಎಲ್ಲ ವಿದ್ಯಾರ್ಥಿಗಳು ಅವರ ಒಂದು ಪುಸ್ತಕದಲ್ಲಿರುವ ಒಂದು ಎಕ್ಸಿಬಿಷನ್ಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಬೇಸಿಕ್ ಇಂದ ಹಿಡಿದು ಪ್ರಾಬ್ಲಮ್ಸ್ ವರೆಗೆ ಎಲ್ಲ ಒಂದು ಎಕ್ಸಿಬಿಷನ್ ಮಾಡ್ತಾ ಇದೀವಿ. 9ನೇ ತರಗತಿ. ನನ್ನ ಹೆಸರು ಸಮೀನಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ದಿನ ಮ್ಯಾಥ್ಸ್ ಡೇ, ತುಂಬಾ ಸ್ಪೆಷಲ್ ದಿನ. ಇವತ್ತು ನಾವು